ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಒಂದು ಹಾಫ್ ಆನ್ ಅವರ್ ಆಯ್ತು ನಾನು ಎದ್ದು ಈಗ ಹೊರಗಡೆ ಕಸ ಬೆಳೆದು ಬಂದು ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಅಂತ. ಏನಿಲ್ಲ, ಇವತ್ತು ಹುಣ್ಣಿಮೆ, ಮನೆಯಲ್ಲಿ ಪೂಜೆ ಮಾಡ್ತೀವಿ ಎಲ್ಲ ಮುಂದೆ. ಹೇಗೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡೋಣ ಬನ್ನಿ. ನಾನು ಇವಾಗ ಹಾಟ್ ವಾಟ್ರ್ ಕುಡಿತಾ ಇದ್ದೀನಿ. ಹಾಟ್ ವಾಟ್ರ್ ಕುಡ್ದಿಂದ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಬಿಟ್ಟು ಬೇಳೆಗೆ ಹಾಕ್ತೀನಿ ಫ್ರೆಂಡ್ಸ್. ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನೋಡಿ, ಈಗ ಬಿಸಿನೀರಿಗೆ ಇಡ್ತಾ ಇದ್ದೀನಿ. ನೀರು ಕಾಸೋಕ್ಕೆ ಇಟ್ಟೆ. ಈಗ ಇದು ಕಾಯಷ್ಟಿಗೆ ನಾನು ಬಿಸಿನೀರು ಕುಡ್ಕೊ ಈ ಥರ ಬಿಸಿನೀರು ಕುಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಕುಡ್ಕೊಂಬಿಡ್ತೀನಿ. ಇನ್ನು ಇಲ್ಲಿ ಅವ್ರ ಮಲಗಿದ್ದಾರೆ. ಇವನಿಗೆ ಜ್ವರ ಫ್ರೆಂಡ್ಸ್. ನೈಟ್ 3 ದಿನದಿಂದ ಜ್ವರ ತುಂಬ ಇತ್ತು. ಈಗ ಸ್ವಲ್ಪ ಔಷಧಿ ಹಾಕೋಣ, ಸ್ವಲ್ಪ ಕಡಿಮೆ ಆಗಿದೆ. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಬಂದಿಂದ ಬ್ಯಾಳಿಗೆ ಹಾಕಿಬಿಟ್ಟು ಈಗ ವಿಸಿಲ್ ಹೊಡಿಸ್ಕೊಳ್ತೀನಿ. 2 ವಿಸಿಲ್ ಬರೋವರೆಗೂ ಹೊಡಿಸ್ಕೊತೀನಿ. 2 ವಿಸಿಲ್ ಬಂದಿಂದ ತಾನೇ ಹವಾ ಹೋಗೋವರೆಗೂ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಕುಕ್ಕರ್ನಲ್ಲಿ ಮಾಡ್ತೀವಲ್ಲ, ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಅದನ್ನ ವಿಸಿಲ್ ಬರ್ಸೋಕ್ಕೆ ಇಟ್ಕೇಸಿ ನಾನು ಇಲ್ಲಿ ಪೂಜೆ ಮಾಡ್ಕೋತೀನಿ. ಅಂದರೆ ಮನೆಯಲ್ಲಿ ನಾವು ಡೈಲಿ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಪೂಜೆ ಮಾಡ್ತೀನಿ ಫಸ್ಟು. ಅದಾಗಿಂದ ಎಲ್ಲಮ್ಮನ ಪೂಜೆ ಏನಿದೆಯಲ್ಲ, ಆಮೇಲೆ ಅಡುಗೆ ಆಗಿಂದ ಎಲ್ಲ ನೈವೇದ್ಯ ಅದೆಲ್ಲ ರೆಡಿ ಆಗಿಂದ ಆಮೇಲೆ ಆ ಪೂಜೆ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಪೂಜೆ ಮುಗೀತು. ಈಗ ಪೂಜೆ ಮುಗಿಯಿತು. ಈಗ ಹೂವು ಅದು ಹಾಕಬೇಕು. ಹೂವು ತರೋಕ್ಕೆ ಹೇಳಿದ್ದೀನಿ ನಮ್ಮ ಯಜಮಾನ್ರಿಗೆ. ಅವರು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ತಂದಿಂದ ಹೂವು ಹಾಕಿಬಿಟ್ಟು ಉದ್ದಿನ ಕಡ್ಡಿ ಬೆಳಗಿದ್ರೆ ಇದು ಪೂಜೆ ಮುಗೀತು ಫ್ರೆಂಡ್ಸ್. ಇದು ನಾನು ಇಲ್ಲಿ ಕುಕ್ಕರ್ ಬಂದ್ ಮಾಡ್ಕೊಂಡಿದ್ದೀನಿ, 2 ವಿಸಿಲ್ ಹೊಡಿಸ್ಕೊಂಡು. ಈಗ ಪಲ್ಯಗೆ ರೆಡಿ ಮಾಡಬೇಕು ಫ್ರೆಂಡ್ಸು. ಇದು ಬದ್ನೆಕಾಯಿ ಮಾಡಬೇಕು. ಕಟ್ ಮಾಡಿಕೊಂಡು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಇದು ವಿಸಿಲ್ ಸೌಂಡ್ ಬರ್ತಾ ಇದೆಯಲ್ಲ, ಇದು ವಿಸಿಲ್ ಸೌಂಡ್ ಹೋಗೋವರೆಗೂ ನಾನು ಬಿಡ್ತೀನಿ. ಈಗ ಅಪ್ಪ ಅಮ್ಮನಿಗೆ ಶೇಕ್ ಮಾಡಿಕೊಡ್ಬೇಕು. ಟೈಮ್ ಆಗಿದೆ ಅವ್ರದ್ದು. ಶೇಕ್ ಮಾಡಿಕೊಟ್ಬಿಟ್ಟು ನಂದು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಪಲ್ಯದು. ಈಗ ಇದಕ್ಕೆ ಹಾಲು ಹಾಕ್ಕೊತೀನಿ. ಈಗ ಇದಕ್ಕೆ 3 ಸ್ಪೂನ್ ಹಾಕ್ಕೊತೀನಿ. ಇದೊಂದು ಸ್ಪೂನ್ ಹಾಕ್ಕೊಂಡು ಮುಚ್ಚಿಬಿಟ್ಟು ಬಂದಾಯಿತು. ಈಗ ಪಲ್ಯ ಕೊಡ್ತೀನಿ. ಅಪ್ಪ ಕುಡಿಯೋಷ್ಟಿಗೆ ಇದು ನೋಡೋಣ ಏನಾಗಿದೆ. ಏನಿದೆ, ಕುದ್ದಿದೆ, ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ನೀರು ಬಸಿದ್ಬಿಟ್ಟು ಇದಕ್ಕೆ ಸಕ್ಕರೆ ಹಾಕಿ, ನಾವು ಸಕ್ಕರೆ ಹಾಕಿ ಮಾಡ್ತೀವಿ ಫ್ರೆಂಡ್ಸ್. ಸಕ್ಕರೆ ಹಾಕಿಬಿಟ್ಟು ಕುದಿಸ್ಬೇಕು. ನೋಡಿ, ಈಗ ಬಸ್ದಾಯಿತು. ಈಗ ಸಕ್ಕರೆ ಹಾಕೋತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಎಷ್ಟು ಬೇಳೆ ತೊಗೊಂಡಿರ್ತೀವಲ್ಲ ಅಷ್ಟೇ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಈಗ ಇದನ್ನು ಕುದಿಯೋಕೆ ಬಿಟ್ಬಿಡೋಣ. ಇದಕ್ಕೆ ಒಂದಿಷ್ಟು ಏಲಕ್ಕಿ ಜಜ್ಜಿ ಇದರಲ್ಲೇ ಹಾಕ್ಬಿಡ್ತೀನಿ. ನೋಡಿ, ಈಗ ಏಲಕ್ಕಿ ಕುಟ್ಕೊಂಡಿದ್ದೀನಿ, ಇದ್ರಾಗೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಕುದೀಲಿ ಇದು. ಈಗ ಇಲ್ಲಿ ಅಮ್ಮನಿಗೆ ಶೇಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಲ್ಯ ಆಯಿತು. ಹೂರ್ಣನೂ ರೆಡಿ ಆಗಿದೆ. ಈಗೇನೆಲ್ಲ ಅಪ್ಪಗೆ ಜಳಕ ಮಾಡಿಸ್ಬೇಕು. ಅಪ್ಪಾಜಿ ಅವ್ರಿಗೆ ಜಳಕ ಮಾಡಿಸಿ ಆಮೇಲೆ ಮತ್ತೆ ಜಳಕ ಮಾಡಬೇಕು ನಾನು. ಆಮೇಲೆ ಕಡುಬು ಮಾಡೋದು ತೋರಿಸ್ತೀನಿ. ಇಷ್ಟೊತ್ತಾಯಿತು ಫ್ರೆಂಡ್ಸ್. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಪೂಜೆ ಮಾಡಿದ್ದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಹೀಗಾಗಿದೆ. ನಾವು ಸಿಂಪಲ್ ಮಾಡ್ತೀವಿ. ಎಲ್ಲ ಮುಂದೆ ಪೂಜೆ. ಇದು ಮನೆಯ ಪೂಜೆ. ಕಡುಬು, ಚಪಾತಿ, ಬದ್ನೆಕಾಯಿ ಪಲ್ಯ, ಕಟ್ಟಿನ ಸಾರು, ಅನ್ನ, ಸಂಡಿಗೆ, ಮೆಣಸಿನ್ಕಾಯಿ, ಹಪ್ಪಳಗಳು, ಉದುರುಬೇಳೆ, ಇಷ್ಟೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಇವತ್ತು
ನಮ್ಮ ಯಜಮಾನ್ರು ಫ್ರೆಂಡ್ಸ್ ಬಂದಿದ್ದರು, ಊಟ ಮಾಡಿ ಹೋದರು. ಈಗ ವಿಡಿಯೋ ಮಾಡಿದೆ ನಾನು ಅದಕ್ಕೆ. ಈಗ ಗುಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಗುಡಿ ಜಾತ್ರೆ ಇದೆ ಇವತ್ತು, ಲಕ್ಷ್ಮೀ ಗುಡಿ ಜಾತ್ರೆ. ಅದನ್ನು ಸ್ವಲ್ಪ ವಿಡಿಯೋ ತೋರಿಸ್ತೀನಿ ನಿಮಗೆ. ಅಂದರೆ ಜಾತ್ರೆ ಅಂದ್ರೇನು ಅಷ್ಟೇನು ಅದ್ದೂರಿಲ್ಲ, ಓಣಿಯಲ್ಲಿದೆ ಅಂತೇಳಿ ಮಾಡಿದ್ದಾರೆ. ಅಲ್ಲೂ ಅನ್ನಪ್ರಸಾದ ಇದೆ. ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಅಲ್ಲಿ ಹೇಗಿದೆ ಅಂತ. ನಮ್ಮ ಅತ್ತೆ, ನಮ್ಮ ಆಂಟಿ, ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಾರೆ, ತೋರಿಸ್ತೀನಿ. ಹೊಂಟೀವ್ರಿ ಈಗ ಗುಡಿಗೆ. ಎಲ್ಲರೂ ಹೊಂಟೀವಿ ಇವಾಗ. ಅಕ್ಕ ತಂಗಿಯರು ಆಂಟಿ ಆಗ್ಬೇಕು, ಇವ್ರ ಮನೆ ಆಂಟಿ. ಇವ್ರು ನಮ್ಮ ಸಿಸ್ಟರ್. ಹಾಯ್. ಇಲ್ಲೇ ಮನೆ ನಿಯರ್ ಇದೆ ನೋಡಿ ಗುಡಿ. ಸರ್ವರಿಗೂ ಸ್ವಾಗತ. ಮನೆ ನಿಯರ್ ಇದೆ ಇದು. ಎಲ್ಲರೂ ಇದು ಮಾಡ್ತಾರೆ, ಉಪವಾಸ, ಅದು ಕುಂಭ. ವಿನಾಯಕನ ಮಗಳು ಬಂದು ಮನ್ಯಾಗ ನಮಸ್ಕಾರ ಮಾಡ್ರಿ. ನೋಡಿ ಲಕ್ಷ್ಮೀ ಗುಡಿ. ಇಲ್ಲಿ ನೋಡಿ ಪೂಜೆ ಮಾಡಿದ್ದಾರೆ. ಮತ್ತೆ ಇದಕ್ಕೊಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಊಟ ಕೂತಿದ್ದಾರೆ. ಈ ಬದ್ನೆಕಾಯಿ ಪಲ್ಯ. ಅನ್ನ ಸಾರು ಫ್ರೆಂಡ್ಸ್. ಎಲ್ಲರದು ಊಟ ಆಯಿತು. ಎಲ್ಲರೂ ಮನೆಗೆ ಹೊಂಟಿದ್ದಾರೆ. ಇಲ್ಲಿ ಒಬ್ರೊಬ್ಬರು ಊಟ ಮಾಡ್ತಿದ್ದಾರೆ. ಇನ್ನು ಎಲ್ಲರದು ಮುಗಿದು ಹೋಯ್ತು. ಈಗ ಜಾತ್ರೆನೂ ಮುಗೀತು. ಈಗ ಮನೆಗೆ ಹೋಗ್ಬೇಕು ನಾವು. ಈಗ ಮುಗಿಸ್ಕೊಂಡು ಹೊಂಟ್ವಿ ಮನೆಗೆ. ಜಾತ್ರೆ ಮುಗೀತು ಫ್ರೆಂಡ್ಸ್, ಎಲ್ಲಾನು ಮುಗೀತು. ಈಗ ಮನೆಗೆ ಹೋಗಿ ಕುಂದ್ರೋದು. ಮುಂಜಾನೆಯಿಂದ ಖಾಲಿನೇ ಇಲ್ಲ. ಈಗ ಹೋಗೋಣ, ಸ್ವಲ್ಪ ಹೊತ್ತು ಕುಂದಿರ್ತೀನಿ ಫ್ರೆಂಡ್ಸ್. ನಾನು ಬಿಸಿನೀರು ಕುಡಿತೀನಿ, ಕುಂದಿರ್ತೀನಿ ಫ್ರೆಂಡ್ಸ್. ಇವತ್ತಿಗೆ ನಾನು ಬ್ಲಾಗ್ ಮುಗಿಸ್ತೀನಿ. ಇವತ್ತಿಗೆ ನಾನು ಬ್ಲಾಗ್ ಕಂಪ್ಲೀಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.